ಅದಕ್ಕೆ ಮನೆಗೆ ಬಂದ ಜನ ಎಲ್ಲ ಏನ್ ಕೇಳ್ತಿದ್ರು, ನಿನ್ನ ಹೆಸರೇನು? ಕೊನೆಗೆ ನಮಗೆ ಸಿಟ್ಟು ಬರ್ತಿದ್ರು, ಎಷ್ಟು ಜನರಿಗೆ ನನ್ನ ಹೆಸರು ಹೇಳೋದು. ಇಲ್ಲಿಯೂ ಸಹ ಶಿವಬಾಬಾ ನಮಗೆ ನಾವು ಪುಟ್ಟ ಮಗು ಮಾಡ್ಕೊಂಡು ಫಸ್ಟ್ ಏನ್ ಪ್ರಾಕ್ಟೀಸ್ ಮಾಡಿಸ್ತಾರೆ, ಮಗು ನೀನ್ ಯಾರು, ಮಗು ನೀನ್ ಎಂತ ಆತ್ಮ, ಮಗು ನೀನ್ ಯಾರಿಗ್ ಪ್ರಿಯ ಆತ್ಮ. ಅರ್ಥ ಆಯ್ತಾ ನಿಮ್ಗೆ? ಇದು ಫಸ್ಟ್ ಸ್ಟೆಪ್. ಇದು ಕೊನೆ ತನಕ ಪ್ರಾಕ್ಟೀಸ್ ಬೇಕಿದ್ರ. ಇದು ಒಂದಿನಕ್ಕೆ ಆಗುವುದಲ್ಲ, ಸಾಯುವ ತನಕ ಪ್ರಾಕ್ಟೀಸ್ ಬೇಕಿದ್ರು. ಎರಡನೇ ಸ್ಟೆಪ್ ಯಾವ್ದು ಗೊತ್ತಾ? ಜ್ವಾಲಾಮುಖಿ ಅಂತ ಆ ಸ್ಥಿತಿ ತಲುಪಬೇಕಂದ್ರೆ ತುಂಬಾ ಚೆನ್ನಾಗಿ ಮಾತಾಡುವುದು ಬಾಬನ ಹತ್ರ. ಹೇಗ್ ಮಾತಾಡುವುದು ಗೊತ್ತಾ? ಕೊಟ್ಟು ಬಿಡೋದು ನಮ್ಮ ಒಳಗಿರುವುದನ್ನೆಲ್ಲ ಯಾರಿಗೆ ಕೊಡ್ತಾ ಹೋಗುವುದು? ಖಾಲಿ ಮಾಡ್ತಾ ಹೋಗುದು. ತುಂಬಾ ತುಂಬಿಕೊಂಡಿದ್ದೇವೆ ನಾವಿಲ್ಲಿ, ತುಂಬಾ ತುಂಬಿಕೊಂಡಿದ್ದೇವೆ. ಅದನ್ನ ಖಾಲಿ ಮಾಡ್ತಾ ಹೋಗುದು. ಈಗ ಇಲ್ಲಿ ಖಾಲಿ ಆದಷ್ಟು ಶಕ್ತಿ ತುಂಬಿಕೊಳ್ಳಕ್ ಜಾಗ ಬರ್ತದೆ. ಇಲ್ಲಿ ತುಂಬಿಸ್ಕೊಂಡ್ಬಿಟ್ಟಿದೀವಿ, ಓವರ್ಫ್ಲೋ ಆಗಿದೆ. ಅದನ್ನ ಖಾಲಿ ಮಾಡುದು. ನಾವು ಈ ಮ್ಯಾನೇಜ್ಮೆಂಟ್ ಕೋರ್ಸ್ ಅಲ್ಲಿ ಒಂದು ಎಕ್ಸಾಂಪಲ್ ಕೊಡ್ತೇವೆ ನೋಡಿ. ಇದೊಂದು ಖರ್ಚು ಬಹಳ ಹಗೂರ ಇದೆ, ಒಜ್ಜೆ ಇಲ್ಲ, ಭಾರ ಇಲ್ಲ. ಇದನ್ನ ಹೀಗೆ ಕೈಯಲ್ಲಿ ಹಿಡಿದ್ರೆ ಕೈಗೆ ನೋವಾಗುವುದು ಇಲ್ಲ, ಆಗುತ್ತಾ? ಬಟ್ ಇದೇ ಖರ್ಚೀಫನ್ನ ಒಂದು 2 ತಾಸು ಹೀಗೆ ಹಿಡ್ಕೊಂಡ್ರೆ ನೋವಾಗುತ್ತೋ ಇಲ್ವೋ? ಆಗುತ್ತೋ ಇಲ್ವೋ? ಯಾಕೆ? ಇದ್ರ ತೂಕ ಜಾಸ್ತಿ ಆಯ್ತಾ? ಇದ್ರ ತೂಕ ಜಾಸ್ತಿ ಆಯ್ತಾ? ಇಲ್ಲ, ಅದೇ ಖರ್ಚೀಫ್. ಹಾಗಾದ್ರೆ ಯಾಕೆ ಭಾರ ಆಯ್ತು? ತೊಂದರೆ ಯಾಕಾಯ್ತು? ನೋವು ಯಾಕಾಯ್ತು? ಯಾಕಾಯ್ತು? ಒಂದೇ ಪೊಸಿಷನ್ ಅಲ್ಲಿ ತುಂಬಾ ಹೊತ್ತು ಹಿಡ್ಕೊಂಡಾಗ ಇಷ್ಟು ಸಣ್ಣ ಹಗುರವಾದ ಖರ್ಚೀಫ್ನಿಂದ ನನ್ಗಿಲ್ಲಿ ನೋವಾಗಕ್ಕೆ ಶುರುವಾಗುತ್ತೆ. ರೈಟ್? ವಿಚಾರ ಮಾಡಿ, ನಾವು ಎಷ್ಟು ಜನ್ಮಗಳಿಂದ ಎಷ್ಟು ಮಾತುಗಳನ್ನ, ಎಷ್ಟು ವಿಷಯಗಳನ್ನ ಇಲ್ಲಿ ಇಟ್ಕೊಂಡಿದ್ದೇವೆ. ಆತ್ಮನಲ್ಲಿದೆ, ಇದೆಯೋ ಇಲ್ವೋ? ಅದನ್ನು ಯಾವಾಗಾದ್ರೂ ಕೆಳಗೆ ಇಳಿಸಿದೀವ? ಖಾಲಿ ಮಾಡಿದೀವ? ಮಾಡ್ಲೇ ಇಲ್ಲ. ಈಗ ಫಸ್ಟ್ ನಾನು ಜ್ವಾಲಾಮುಖಿ ಸ್ಥಿತಿ ಅಭ್ಯಾಸ ಮಾಡ್ಬೇಕಾದ್ರೆ ನಾನು ಇಲ್ಲಿಂದ ಏನಾಗ್ಬೇಕು? ಅದಕ್ಕೆ ಒಳ್ಳೆ ಮೆಥಡ್ ಯಾವ್ದು ಗೊತ್ತಾ? ನಾವು ಬಾಬನ ಹತ್ರ ಮಾತಾಡ್ತೀವಿ, ಬಾಬಾ ಹಂಗಾಯ್ತು ಹಿಂಗಾಯ್ತು, ಆ ಸುದ್ದಿ ಈ ಸುದ್ದಿ ಎಲ್ಲ ಹೇಳ್ತೀವಿ ಬಾಬನ ಹತ್ರ, ಮುರುಳಿನೂ ಮಾತಾಡ್ತೀವಿ. ಬಟ್ ಏನೇನು ಮನಸ್ಸಿನಲ್ಲಿ ಬೇಡವಾದ ಭಾವನೆಗಳಿದೆ, ನೋವುಗಳಿದೆ, ಅದೆಲ್ಲವನ್ನೂ ಹೇಳ್ಬೇಡಿ ಬಾಬನ ಹತ್ರ. ಬಾಬಾ ಸಾಗರ, ಎಲ್ಲವನ್ನ ಏನ್ ಮಾಡ್ತಾ ಹೋಗ್ತಾನೆ? ಬೇಡ ಅನ್ನೋದೇ ಇಲ್ಲ. ಆಗ ನಾನು ಖಾಲಿ ಅದೇ. ಅರ್ಥ ಆಯ್ತಲ್ಲ? ಈ ಫೀಲಿಂಗ್ ರೂರಿಹಾನ್ ನಲ್ಲಿ ನಮ್ಗೆ ಬರ್ಬೇಕಾದದ್ದು. ಮಾತಾಡ್ತಾ ಬಹಳ ಚಂದ ಮಾತಿದೆ ಹಿಂದಿಯಲ್ಲಿ, ಬಾತೆ ಭೂತೋಂಕು ಭಗಾ ದೇತಿ ಹೈ ಅಂತ. ಬಾತೆ ಭೂತೋಂಕು ಭಗಾ ದೇತಿ ಹೈ. किसके साथ की बातें? भगवान के साथ की बातें. ಯಾರ್ಯಾರ ಹತ್ರ ಮಾತಾಡಿದ್ರೆ ಭೂತ ಬರ್ತವೆ ಇನ್ನಷ್ಟು. ಭಗವಂತನ ಹತ್ರ ಮಾತಾಡಿದ್ರೆ ಭೂತಗಳು ಓಡೋಗ್ತವೆ. ಸೊ ಈ ನಾನೇನ್ ನಿಮ್ಗೆ ಹೇಳಿದೆ, ಸೈಕಾಲಜಿ ಆ ಮೆಥಡ್ ಏನಿದೆ, ಎಂಟಿ ಚೇರ್ ಮೆಥಡ್. ನಮ್ಗೆ ಇಲ್ಲಿ ಎಂಟಿ ಚೇರ್ ಅಲ್ಲ, ಆ ಕುರ್ಚಿಯಲ್ಲಿ ಯಾರನ್ನ ಕೂರಿಸಿದ್ದೇವೆ ನಾವು? ಶಿವ ಬಾಬನ್ ಕೂರಿಸಿದ್ದೇವೆ. ಆ ಕುರ್ಚಿಯಲ್ಲಿ ಬಾಬನ್ ಕೂರಿಸಿ ಎದುರಿಗೆ ತಗೋ, ಎಲ್ಲಾ ತಪ್ಪು, ಎಲ್ಲಾ ತಪ್ಪು ಕೊಡ್ತಾ ಹೋಗಿದ್ದೇವೆ. ನಾವಿಲ್ಲಿ ಖಾಲಿ ಆಗ್ತಾ ಹೋಗ್ತೇವೆ. ಆ ಅನುಭವ ಬಹಳ ಚಂದ ಅನುಭವ, ಬಹಳ ಚಂದ. ರಿಜೆಕ್ಷನ್ನೇ ಇಲ್ಲ ಎದುರಿನಿಂದ. ನೀವೇನ್ ಕೊಟ್ಟಿದ್ದು ಬೇಡ ಅನ್ನೋದಿಲ್ಲ ಅವನು. ನನಗೆ ಯಾಕೆ ಅನ್ನೋದೇ ಇಲ್ಲ, ಎಲ್ಲ ತಗೊಂತಾನೆ, ಹಪ್ ಕರ್ತಾ ಜಾತಾ. ಎಲ್ಲವನ್ನೂ ಸ್ವೀಕರಿಸ್ತಾನೆ. ಒಂದು ಶ್ಲೋಕ ಇದೆ, ನಾನು ಶ್ಲೋಕ ಹೇಳಿದ್ ಬೇಜಾರು ಮಾಡ್ಕೊಂಬೇಡಿ, ಬಂದ್ಬಿಡ್ತದ ಮತ್ತೆ ಶ್ಲೋಕ. ಭೋಕ್ತಾರಂ ಯಜ್ಞ ತಪಸಾಂ ಸರ್ವಲೋಕ ಮಹೇಶ್ವರಂ ಸುಹೃದಂ ಸರ್ವಭೂತಾನಾಂ ಜ್ಞಾತ್ವಾ ಮಾಂ ಶಾಂತ ಮೃಚ್ಛತಿ ಅಂತ ಭಾರಿ ಚಂದ ಶ್ಲೋಕ. ಎಲ್ಲಾ ತಪಸ್ಸನ್ನು ಸ್ವೀಕರಿಸುವವನು ನಾನೇ. ಹೇಳ್ತಾನೆ, ಭೋಕ್ತಾರಾಂ ಯಜ್ಞ ತಪಸಾಂ ಸರ್ವಭೂತ ಮಹೇಶ್ವರಂ ಸುಹೃದಂ ಸರ್ವಭೂತಾನ. ಯಾರಿಂದನೂ ಏನೂ ಅಪೇಕ್ಷೆ ಇಟ್ಕೊಂಡಿಲ್ಲ ನಾನು ಅಂತಾನೆ. ಅದು ಅವನದೊಬ್ಬನದೇ ಮಹಿಮೆ. ಸುಹೃದಂ ಅನ್ನೋದಿದೆಯಲ್ಲ, ಯಾರಿಂದಲೂ ಯಾವ ಅಪೇಕ್ಷೆಯೂ ಇಲ್ಲ ನನಗೆ, ಯಾವ ಫಲವನ್ನು ನಿರೀಕ್ಷಿಸೋದಿಲ್ಲ.
ಎಲ್ಲವನ್ನೂ ಸ್ವೀಕರಿಸುವವನು ಯಾರು? ಯಾರು? ಅನುಭವ ಮಾಡಿದೀರಾ? ನೀವು ಬೈದು ನೋಡಿಬೇಕಾರೆ ಭಾವನ ಹತ್ರ ಪ್ರೀತಿ ತರ ತಗೊಳ್ತಾನೆ ನಾವು. ಅವನು ತಿರುಗಿ ಬೈಯುವುದೇ ಇಲ್ಲ ನಿಮಗೆ. ಕೆಲವೊಮ್ಮೆ ಸಿಟ್ಟು ಬಂದಿರ್ತದಲ್ಲ ನಮ್ಗೆ, ಯಾರ ಮುಂದೆ ಹೇಳ್ಕೊಳ್ಬೇಕದನ್ನ? ಸುಮ್ಮನೆ ಕೂತಿದೀಯಾ ಜ್ಯೋತಿರ್ಬಿಂದುವಾಗಿ, ನನ್ ಕಷ್ಟ ನಿನಗೇನ್ ಗೊತ್ತು? ಆಗ್ಲೂ ಅವ್ನು ನಗ್ತಾನೆ ಇರ್ತಾನೆ. ಎಂತ ಅದ್ಭುತವಾದ ಪರಮಾತ್ಮ ಸ್ಥಿತಿ. ಇದನ್ನ ನೀವು ಅನುಭವ ಮಾಡ್ಬೇಕಾದ್ರೆ ಅವ್ಯಕ್ತ ಬಾಬರವರ ಮಿಲನ ನೆನಪು ಮಾಡ್ಕೊಳ್ಳಿ. ಅವ್ಯಕ್ತ ಬಾಬರವರ ಮಿಲನ. ಮೊದ್ಲೆಲ್ಲ ಬಾಬಾ ರಾತ್ರಿ ಎಲ್ಲ ಮಿಲನ ಮಾಡ್ತಿದ್ರು ಅಲ್ವಾ? ರಾತ್ರಿ ಎಲ್ಲ ಮಿಲನ ಮಾಡ್ತಿದ್ರು. ಆವಾಗ ಎಲ್ಲರೂ ಬಂದು ತಮ್ಮ ತಮ್ಮ ಸುದ್ದಿ ಎಲ್ಲ ಹೇಳ್ಕೊಳ್ತಿದ್ರು ಬಾಬನ ಹತ್ರ. ಸುಮ್ಮನೆ ಬಾಬನ ಮುಖ ನೋಡ್ಬೇಕು. ಇಡೀ ರಾತ್ರಿ ಎಲ್ಲರೂ ಸುದ್ದಿ ಹೇಳ್ತಿದ್ರು ಬಾಬನ ಹತ್ರ. ಆ ಮುಖ ಮಾತ್ರ ಹೇಗಿರ್ತಿತ್ತು? ನಾನು ಅದನ್ನೇ ನೋಡ್ತಿದ್ದೆ. ಎಂತ ಅದ್ಭುತ ಅಲ್ವಾ? ನಮ್ಮ ಹತ್ರ ಯಾರಾದ್ರೂ ಒಂದು 10 ನಿಮಿಷ ಏನಾದ್ರು ರಗಳೆ ಹೇಳ್ಕೊಂಡ್ರೆ ಸಾಕು, ಮುಚ್ಚ ಅಲ್ಲಿಗೆ ಕೇಳಕ್ಕಾಗಲ್ಲ. ನಮ್ದು ಇನ್ನೆಷ್ಟು ಹೇಳ್ತೀಯ, ಭಯ ಮುಚ್ಚ ಸಾಕಲ್ಲ. ಆದ್ರೆ ಪರಮಾತ್ಮ ಸರ್ವಶಕ್ತಿವಂತ, ಸಾಕು ಸುಮ್ಮನಿರೋ ಅನ್ಬೋದವನು ಅನ್ನೋದಿಲ್ಲ. ಆ ಪರಮಾತ್ಮ ಶಕ್ತಿಯ ವಿಸ್ತಾರ ನಮಗೆ ಅರ್ಥವಾಗ್ಬೇಕು. ಅವನೆಂಥ ಶಕ್ತಿಶಾಲಿ ಅಂತ. ಆಗ ನಾನು ಅವನ ಸಂಪರ್ಕದಿಂದ ನಾನು ಜ್ವಾಲಾಮುಖಿ ಆಗುವುದು ಸಾಧ್ಯವಾಗ್ತದೆ. ಹೌದಾ ಇಲ್ಲ ಹೇಳಿ ನೋಡೋಣ. ನಾವೆಲ್ಲರಿಗೂ ಸಂಘದಂತೆ ರಂಗು ಎಕ್ಸ್ಪ್ಲೈನ್ ಮಾಡ್ತೇವೆ. ನಮ್ಮ ಸಂಘದ ರಂಗಿನ ಅನುಭವ ನಾವು ಎಷ್ಟು ಮಾಡಿದ್ದೇವೆ ಅದು ಫಸ್ಟ್ ಬೇಕಲ್ವಾ? ಸಂಘದಂತೆ ರಂಗು ನಮಗೆ ಶಾಶ್ವತವಾದ ಸಂಘ ಸಿಕ್ಕಿದೆಯಲ್ವಾ? ಸಿಕ್ಕಿದೆಯಾ ಇಲ್ವಾ? ನಾವದರ ಆ ಸಂಘದ ಮಹತ್ವ ನಮಗೆ ಅರ್ಥವಾಗಿದೆಯಾ? ಯಾರ ಸಂಘದಲ್ಲಿ ಇದ್ದೇವೆ ನಾವು? ಅದು ನಮಗೆ ಆ ಅಂತರಂಗದ ಜ್ವಾಲಾಮುಖಿ ಸ್ಥಿತಿಯ ಅನುಭವ ಮಾಡುವುದಕ್ಕೆ, ಅಭ್ಯಾಸ ಮಾಡುವುದಕ್ಕೆ ಬಾಬರವರ ಸಾಥ್, ಬಾಬರವರ ಸಾಥ್. ಅದೊಂದು ಹಾಡು ಸಾಕಾರ ಮುರಳಿಯಲ್ಲಿ ಬರುತ್ತೆ ನೋಡಿ. ತೆರೆ ನನ್ ನಿನ್ ಬಾಗ್ಲಿಗೆ ಬಂದಿದ್ದೀನಿ, ಚಾಹೆ ಠುಕ್ರಾವೋ ಚಾಹೆ ಅಪನಾವೋ ತೇರಾ ದರ್ ನಹಿ ಛೋಡುಂಗಾ ಅಂತ. ನೀನೇನ್ ಬೇಕಾದ್ರೆ ಮಾಡು, ನಿನ್ ಬಾಗಿಲು ಬಿಟ್ಟು ಹೋಗಲ್ಲ ನಾನು ಅಂತ. ಆ ಸ್ಥಿತಿ ಬಾಬನ ಜೊತೆಗೆ ನಮ್ಗೆ. ಊಕ ಬಿಟ್ಟು ಠುಕ್ರಾಯೇಗ ನೈ, ಚಿಂತೆ ಮಾಡ್ಬಿಡಿ, ಅವನೇ ನೀನು ಹೊರಗುಂಟ ಎಂದು ನಮ್ಮನ್ನ ಕಳ್ಸಲ್ಲ. ಬಟ್ ನಮ್ಮ ಜೀವನದ ಅನುಭವ, ಬಹಳ ಜನ ನಮ್ಮನ್ನ ತಳ್ಳಿದಾರಲ್ಲ ಬೇಡ ಅಂತ, ಇಲ್ಲಿಯೂ ಹಾಗಾಗ್ಬಿಡುತ್ತೇನೋ ಅನ್ನುವ ಭಯ ನಮ್ಗೆ. ಆದ್ರೆ ಬಾಬಾ ನಮ್ಮನ್ನ ಹಾಗೆ ಮಾಡುವುದಿಲ್ಲ. ಹೇಳಿದ್ದನ್ನೆಲ್ಲ ಸ್ವೀಕಾರ ಮಾಡ್ತಾನೆ. ಯಾವಾಗ ಈ ಕನೆಕ್ಟಿವಿಟಿ, ವಿಶ್ವಾಸ, ನಾವು ಲೌಕಿಕದ ಜನಕ್ಕೆ ಹೇಳ್ತೇವೆ ಬಹಳ ಮುಖ್ಯವಾಗಿ ಬೇಕಾದದ್ದು ಪರಮಾತ್ಮನ ಜೊತೆಗೆ ನಮಗೆ ವಿಶ್ವಾಸ ಅಂತ. ಬಟ್ ನಮ್ಮ ವಿಶ್ವಾಸ ಎಷ್ಟು ಗಾಢವಾಗಿದೆ, ಎಷ್ಟು ಗಾಢವಾಗಿದೆ. ಎಲ್ಲವೂ ಚೆನ್ನಾಗಿದ್ದಾಗ ನಮ್ಮ ವಿಶ್ವಾಸ ಚೆನ್ನಾಗಿಯೇ ಇರ್ತದೆ. ಸ್ವಲ್ಪ ಎದುರಿನಿಂದ ನನ್ನ ಮೇಲೆ ಪ್ರಹಾರ ಶುರುವಾದಾಗ ಅದು ಏನ್ ಶಿವಬಾಬನೋ ನೀನು ಮಾರಾಯ ಅಂತ ಶುರುವಾಗ್ಬಿಡ್ತದೆ ಅವಾಗ ಒಳಗಿನಿಂದ. ಅದಕ್ಕೆ ತುಂಬಾ ಅವಶ್ಯಕವಾಗಿ ನಾನು ನಿಮ್ಗೆ ಒಂದು 2-3 ಚಿಂತನೆಗಳನ್ನ ಕೊಟ್ಟಿದ್ದೇನೆ. ನಾನು ಯಾವಾಗ್ಲೂ ಬಾಬರವರನ್ನ ಪ್ರಯಾಣ ಮಾಡುವಾಗ, ಒಬ್ಬಳೇ ಇದ್ದಾಗ ಇಂತಹದೇ ಶಬ್ದಗಳನ್ನ ಇಟ್ಕೊಂಡು ಬಾಬನ ಹತ್ರ ಚಿಂತನೆ ಮಾಡ್ತಾ ಇರ್ತೇನೆ. ಆನಂದವನ್ನು ಅನುಭವಿಸ್ತಾ ಇರ್ತೇನೆ. ಹಾಗೆ ನಾವು ಸಹ ಇವತ್ತು, ನಿಮ್ಗೆ ಗೊತ್ತಿರ್ಬೇಕು, ಜ್ವಾಲಾದೇವಿಯ ಮಂದಿರ ಇದೆ. ಕಾಮಾಖ್ಯ ದೇವಿಗೆ ಜ್ವಾಲಾದೇವಿ ಅಂತ ಹೇಳ್ತಾರೆ ಬಹುಶಃ, ನನ್ಗೆ ಅನ್ಸಿದ ಮಟ್ಟಿಗೆ. ಜ್ವಾಲಾದೇವಿ ಕಾಮಾಖ್ಯ ಬಹಳ ಫೇಮಸ್. ಜ್ವಾಲಾದೇವಿ ಸಂಗಮಯುಗದ ಜ್ವಾಲಾಮುಖಿ ಸ್ವರೂಪದ ಅಭ್ಯಾಸ. ಆ ಜ್ವಾಲೆ ಅಂತರಂಗದಿಂದ ಬರಬೇಕಾದ್ರೆ ನಿರಂತರತೆ ಇಲ್ಲದೆ ಅದು ಸಾಧ್ಯವೇ ಇಲ್ಲ. ಆ ನಿರಂತರತೆ ಬರ್ಬೇಕಾದ್ರೆ ಅಷ್ಟು ಪ್ರಗಾಢವಾದ ವಿಶ್ವಾಸ ಬೇಕು. ಯಾವ ಕಾರಣಕ್ಕೂ ನಮ್ಮ ವಿಶ್ವಾಸ ಅಲ್ಗಾಡ್ಬಾರ್ದು. ಯಾರ್ಯಾರ ಮೇಲೆ? ನನ್ ಮೇಲೆ. ಫಸ್ಟ್ ನನಗೆ ನನ್ನ ಮೇಲೆ ವಿಶ್ವಾಸ ಬೇಕು, ಆಮೇಲೆ ಈಶ್ವರನ ಮೇಲೆ. ಫಸ್ಟ್ ಬೇಕಾದದ್ದು ಯಾರ ಮೇಲೆ? ಭಕ್ತಿ ಮಾರ್ಗದಲ್ಲಿ ಎಲ್ಲ ಈಶ್ವರನೇ ಮಾಡ್ತಾನೆ ಅಂತ ತಪ್ಪು ತಿಳ್ಕೊಂಡ್ಬಿಟ್ಟು ತಪ್ಪು ದಾರಿಯಲ್ಲಿ ಹೋಗ್ಬಿಟ್ವಿ. ಅದಕ್ಕೆ ಮಾಡುವವನು ನಾನು, ಮಾಡಿಸುವವನು ನೀನು ಅಂತ ವಿಶ್ವಾಸವಿರ್ಬೇಕು ನನ್ಗೆ. ಅದಕ್ಕೆ
ನೆಕ್ಸ್ಟ್ ಈಗ ಬಾಬರಿಗೆ ಭೋಗಕ್ಕಿಡೋಣ ಅಲ್ವಾ. ಭೋಗಕ್ಕಿಡುವಾಗ ಸ್ಥೂಲವಾದ ಅಡಿಗೆ ನೈವೇದ್ಯ ಮಾಡುವುದರ ಜೊತೆಗೆ ನಮ್ಮೊಳಗಿನ ಏನನ್ನ ನೈವೇದ್ಯ ಮಾಡ್ಬೇಕು ಬಾಬನಿಗೆ. ಲೌಕಿಕದಲ್ಲಿ ನೈವೇದ್ಯ ಮಾಡುವ ಪ್ರಕ್ರಿಯೆ ಬಹಳ ಚೆನ್ನಾಗಿರುತ್ತೆ. ನೀರ್ ತಗೊಂಡು ಅದಕ್ಕೆ ಹಿಂಗ್ ಹಾಕ್ತಾರೆ ನೋಡಿದ್ದೀರಾ. ಅವ್ರು ನೈವೇದ್ಯ ನಾವು ಈಗ ಬಾಬನಿಗೆ ಭೋಗಕ್ಕಿಟ್ಟಂಗ್ ಮಾಡಲ್ಲ. ಎಲ್ಲ ಪಾತ್ರೆಗಳಲ್ಲಿ ಅಡಿಗೆಗೆ ಪಾತ್ರೆಗಳಿಗೆಲ್ಲ ಏನ್ ಮಾಡ್ತಾರೆ, ಅವರು ಈಶ್ವರನಿಗೆ ಅರ್ಪಿಸಿರುವ ನೀರು ಇರುತ್ತಲ್ಲ ಅದನ್ನ ಹಿಂಗೆ ಪ್ರೋಕ್ಷಣೆ ಮಾಡ್ತಾರೆ, ಅಲ್ಲಿಗೆ ನೈವೇದ್ಯ ಆಯ್ತು. ಹಾಗೆ ನಾವು ಸಹ ನಮ್ಮದೆಲ್ಲವನ್ನು ಈಶ್ವರಾರ್ಪಣೆ. ಮುಂದಿನ ಸ್ಟೆಪ್ ಜ್ವಾಲಾಮುಖಿ ಸ್ಥಿತಿಯ ಅಭ್ಯಾಸಕ್ಕೆ ಸರ್ವ ಸಮರ್ಪಣೆ. ತುಂಬಾ ರೀತಿಯ ನೀವ್ ಅನ್ಕೋಬಹುದು ನೀವೇನ್ ಸಮರ್ಪಣೆ ಆಗಿದ್ರಿ ನಾವೆಲ್ಲ ಹೆಂಗಾಗೋಣ. ಬಾಬಾ ಯಾವತ್ತೂ ಸಹ ಬ್ಯಾಡ್ಜ್ ಹಾಕೊಂಡವರನ್ನ, ಸರೆಂಡರ್ ಆದವರನ್ನ ಸಮರ್ಪಿತ ಅಂತ ಹೇಳಿಲ್ಲ. ಬಾಬನ ಸಮರ್ಪಣೆಯ ಡೆಫಿನೇಷನ್ ಬೇರೆ ಇದೆ. ಆದ್ರಿಂದ ಅದು ಯಜ್ಞದ ಆಡಳಿತಾತ್ಮಕವಾಗಿ ಆ ಸಮರ್ಪಣಾ ವಿಧಿ ಬೇರೆ, ಆದ್ರೆ ಈಶ್ವರನ ಡಿಕ್ಷನರಿಯಲ್ಲಿ ಸಮರ್ಪಣೆ ಬೇರೆ. ಅದಕ್ಕೆ ಈಗ ಒಂದು ಸಂಕಲ್ಪ ತಗೊಂಡು ನಾವು ಯೋಗ ಮಾಡೋಣ. ಬಾಬನಿಗೆ ನೈವೇದ್ಯ ಸ್ವೀಕಾರ ಮಾಡಿಸುವಾಗ ಸಬ್ ಕುಚ್ ತೇರಾ, ಎಲ್ಲವೂ ನಿನ್ನದು. ಬಾಬಾ ಹೇಳ್ತಾರೆ ಇಸ್ಮೆ ಮೇರಾ ಆಗಯಾ ತೋ ಅಮಾನತ್ ಮೇ ಖ್ಯಾನಾತ್ ಆಗಯಾ ಅಂತ ಬಾಬಾ ಹೇಳ್ತಾರೆ. ಇದರಲ್ಲಿ ನನ್ನದು ಅಂತ ಬಂತು ಅಂದ್ರೆ ಬೇರೆಯವರ ವಸ್ತುವನ್ನ ನನ್ನದು ಅಂತ ಹೇಳಿ ತಪ್ಪು ಮಾಡ್ತೀರಿ ನೀವು ಅಲ್ವಾ. ಅದಕ್ಕೆ ಈಗ ಯೋಚನೆ ಮಾಡೋಣ, ಸಬ್ ಕುಚ್ ಅಂದ್ರೆ ಏನು, ಯಾವ್ಯಾವ್ದು. ಎಲ್ಲವೂ ನಿನ್ನದು ಅನ್ನುವಾಗ ಅಲ್ಲಿ ಪಟ್ಟಿ ಇದೆಯೋ ಅಥವಾ ಎಲ್ಲವೂ ಅಂದ್ರೆ ಎಲ್ಲವೂ ಬಂದೈತಾ ಹೇಳಿ. ಎಲ್ಲವೂ ಅಲ್ಲಿ ನನ್ನದು ಅಂತ ಉಳಿಯುವುದೇ ಇಲ್ಲ, ಎಲ್ಲವೂ ಅಂತ ಬಂದಾಗ. ಆದ್ರೆ ಇತ್ತೀಚೆಗೆ ಸ್ಲೋಗನ್ ಚೇಂಜ್ ಆಗಿದೆ. ಜೋ ಕುಚ್ ತೇರಾ ಹೈ ವೋ ಮೇರಾ ಹೈ ಅಂತ ಅಲ್ವಾ. ನಿನ್ನದೆಲ್ಲವೂ ನನ್ನದು ಅಂದ್ರೆ ನಾನ್ ಕೊಟ್ಟಿದ್ದು ನನ್ನದೇ ಅಂತ ವಾಪಸ್. ಸ್ವಲ್ಪ ಸ್ವಲ್ಪ ಅಮಾನತ್ ಮೇ ಖ್ಯಾನತ್, ಶ್ರೀಮತ್ವನ್ನ ಡೈಲ್ಯೂಟ್ ಮಾಡ್ತೇವೆ ನಾವು. ಡೈಲ್ಯೂಟ್ ಮಾಡೋದಂದ್ರೆ ಗೊತ್ತಾಯ್ತಲ್ಲ, ಹಾಲಲ್ಲಿ ನೀರ್ ಸೇರಿಸಿದ ಹಾಗೆ. ಹಾಲು ಇರ್ತದೆ, ಕ್ವಾಲಿಟಿ ಏನಾಗ್ಬಿಡ್ತು, ನಮ್ಮ ಸಂಕಲ್ಪಗಳ ಕ್ವಾಲಿಟಿಯು ಕಡಿಮೆಯಾದಾಗ ಸ್ಥಿತಿ ಶಕ್ತಿಶಾಲಿ ಆಗುವುದಿಲ್ಲ. ಅರ್ಥ ಆಯ್ತಾ. ಸಬ್ ಕುಚ್ ತೇರಾ ಅಂದ್ರೆ ತೇರಾನೇ ಇರ್ಬೇಕು, ಅದರಲ್ಲಿ ಮತ್ತೆ ಲೇಕಿನ್ ಅಂತ ಬರ್ಬಾರ್ದು. ಅದಕ್ಕೆ ಜ್ವಾಲಾಮುಖಿ ಅದನ್ನ ಮುಂದುವರಿಸ್ಕೊಂಡು ವಿಚಾರ ಮಾಡುವಾಗ ನೆಕ್ಸ್ಟ್ ನಾವು ವಿಚಾರ ಮಾಡುವುದು ಈ ಸಣ್ಣ ಸಣ್ಣ ವಿಘ್ನಗಳೇನ್ ಬರ್ತದಲ್ಲ ನಮ್ಮ ಪುರುಷಾರ್ಥದಲ್ಲಿ. ನಾವ್ ಅನ್ಕೊಳ್ತೀವಿ ಎಲ್ಲವೂ ಬಾಬನದೇ ಅಂತ ಅನ್ಕೊಂಡು ಹೊರಟಿರ್ತೀವಿ, ಆದ್ರೂ ಸಣ್ಣ ಸಣ್ಣ ವಿಘ್ನಗಳು ಬಂದ್ಬಿಡುತ್ತೆ. ಅದನ್ನ ಹೇಗೆ ದೂರ ಮಾಡ್ಕೊಂಡು ಮುಂದೋಗೋದು ಅಂತ ಅಲ್ವಾ. ನೀವು ವಿಚಾರ ಮಾಡಿ, ವಿಘ್ನಗಳು ಬರ್ತವ ಇಲ್ವಾ ದಾರಿಯಲ್ಲಿ. ರಸ್ತೆಗೆ ಇಳಿದ ಮೇಲೆ ಬೇಕಾದಷ್ಟು ಹಂಪ್ಸ್ ಇರ್ತದೆ, ಬೇಕಾದಷ್ಟು ರಸ್ತೆ ಗುಂಡಿಗಳು ಇರ್ತದೆ. ರಸ್ತೆಗೆ ಇಳಿದ ಮೇಲೆ ಅದನ್ನೆಲ್ಲ ಪಾರ್ ಮಾಡ್ಲೇಬೇಕು, ಗುರಿ ತಲುಪಲೇಬೇಕು. ಅದಕ್ಕೆ ಜ್ವಾಲಾಮುಖಿ ಸ್ಥಿತಿಗೆ ಬಾಬಾ ವಿಘ್ನ ವಿನಾಶಕ ಸ್ಥಿತಿಯನ್ನು ಆಧಾರ ಹೇಳಿದ್ದಾರೆ. ಹೇಗೆ ವಿಚಾರ ಮಾಡಿ. ಈಗ ಬಾಬನಿಗೆ ಪ್ರೀತಿಯಿಂದ ನೀನು ಕೊಟ್ಟಿದ್ದು ನಿನಗೆ ಅರ್ಪಣೆ. ಎಲ್ಲರೂ ಮನೆಯಲ್ಲಿ ನೈವೇದ್ಯ ಇಡ್ತೀರಾ, ಮಾತೇರೆಲ್ಲ ಇಡ್ತೀರಾ ಬಾಬನಿಗೆ? ಎಲ್ರೂ ಭೋಗಕ್ಕೆ ಇಡ್ತೀರಾ? ಅಣ್ಣಂದ್ರು ಅಡಿಗೆ ಮಾಡ್ಕೊಳ್ಳೋರು ಅಣ್ಣಂದ್ರು ಇದ್ದೀರಾ, ಬಾಬನಿಗೆ ಹೋಗಕ್ಕೆ ಇಡ್ತೀರಾ ಅಥವಾ ಹಾಗೆ ಊಟ ಮಾಡ್ಬಿಡ್ತೀರಾ? ಅವಸರಾಗಿರ್ತದೆ, ಹಸಿವೆ ಆಗಿರ್ತದೆ. ಆದ್ರೆ ನಾವ್ ಅನ್ಕೊಳ್ತೀವಿ ಸಂಗಮಯುಗದಲ್ಲಿ ಈಶ್ವರನಿಗೆ ನೈವೇದ್ಯ ಮಾಡುವುದು ಒಂದು ಭಾಗ್ಯ ಅಲ್ವಾ. ನೈವೇದ್ಯ ಮಾಡುವುದ್ರಲ್ಲಿ ಏನಿದೆ ಅಂದ್ರೆ, ನಾವು ತಯಾರು ಮಾಡುವಾಗ ಎಲ್ಲಾದ್ರೂ ಒಂಚೂರು ಅಭಿಮಾನ ಬಂದಿದ್ರೆ, ಸ್ವಲ್ಪ ದೇಹಾಭಿಮಾನ ಇದ್ದಿದ್ರೆ, ಈಶ್ವರನಿಗೆ ಅರ್ಪಣೆ ಮಾಡಿದಾಗ ಅದೆಲ್ಲ ಏನಾಗ್ತದೆ, ನಷ್ಟವಾಗ್ತದೆ. ಆ ಉದ್ದೇಶದಿಂದ ಈಗ ನಾವು ಇದ್ರ ಜೊತೆಗೆ ಮನಸ್ಸ ಎಲ್ಲವೂ ನಿನ್ನದು, ನಾನು ನಿನ್ನವನು ಎನ್ನುವ ಭಾವನೆಯಿಂದ
ಯೋಗ ಮಾಡೋಣ. ವಿಘ್ನ ವಿನಾಶಕ ಸ್ಥಿತಿಯ ಬಗ್ಗೆ ಹೇಳ್ತಾ ಇದ್ದೀನಿ. ಬಾಬಾ ಜ್ವಾಲಾಮುಖಿ ಸ್ವರೂಪದ ಬಗ್ಗೆ ನಾನು ಪ್ರಾರಂಭದಲ್ಲಿ ಹೇಳಿದೆ. ವಿಶ್ವ ಕಲ್ಯಾಣಕ್ಕಾಗಿ ಜ್ವಾಲಾಮುಖಿ ಸ್ಥಿತಿ ಇಂದ ಏನಾಗ್ತದೆ ಅಂತ ಬಾಬಾ ಹೇಳಿದ್ದಾರೆ. ಸಂಸ್ಕಾರ ಪರಿವರ್ತನೆ ಆಗ್ತದೆ, ಎದುರಿನವರ ಸಂಸ್ಕಾರ ಬದಲಾಯಿಸಬಹುದು. ನಮ್ಮ ಸ್ಥಿತಿ ಜ್ವಾಲಾಮುಖಿ ಇದ್ದಾಗ ಮಾತ್ರ ನಾವು ಯಾವ ಆತ್ಮನಿಗೆ ಏನ್ ಬೇಕೋ ಅದನ್ನ ತಲುಪಿಸೋದಕ್ಕೆ ಸಾಧ್ಯವಾಗ್ತದೆ. ಮತ್ತೆ ಮೇನ್ಲಿ ಹೇಳಿರೋದು ಪೂಜ್ ಸಕ್ತೆ ನಮ್ಮದು, ನಮ್ಮ ಮ್ಯಾಪ್ ಅನ್ನು ಹೋದಾಗ ಮಾತ್ರ ಬೇರೆಯವರಿಗೆ ಮ್ಯಾಪ್ ಅನ್ನು ಬಿಡಿಸುವುದಕ್ಕೆ ನಮ್ಮಿಂದ ಸಾಧ್ಯವಾಗ್ತದೆ. ಅಷ್ಟಕ್ಕೂ ಇಂಪಾರ್ಟೆಂಟ್ ಏನ್ ಗೊತ್ತಾ, ನಮ್ಮ ಪುರುಷಾರ್ಥದಲ್ಲಿ ದೊಡ್ಡ ವಿಘ್ನವೇ ನಾವು ಬೇರೆಯವ್ರನ್ನ ಬದಲಾಯಿಸ್ತೀವಿ ಅಂತ ಅನ್ಕೊಳ್ಳೋದು. ನಾವ್ ಯಾರು ಸಾಧ್ಯ ಇಲ್ಲ, ಯಾರನ್ನು ಯಾರು ಬರ್ತಿದ್ರೆ ಒಂದ್ಸಲ ನಂಗನಿಸ್ದೆ 80 ಹುಬ್ಳಿಯಲ್ಲಿ ಒಂದು ಸೆಮಿನಾರ್ ಮಾಡಿದ್ವಿ. ಗಣೇಶನ ವಾಹನ ಇಲಿಯೇ ಏಕೆ ಹುಲಿಯಲ್ಲ ಏಕೆ ಅಂತ. ಸಬ್ಜೆಕ್ಟ್ ಯಾವುದು? ಗಣೇಶನ ವಾಹನ ಇಲಿಯೇ ಏಕೆ ಹುಲಿಯಲ್ಲ ಏಕೆ ಅಂತ. ಪಬ್ಲಿಕ್ ಸೆಮಿನಾರ್. ಆ ವಿಷಯದ ಮೇಲೆ ನಾವೊಬ್ರು ಮಾತಾಡೋದು, ಪಬ್ಲಿಕ್ನವರೊಬ್ರು ಮಾತಾಡೋದು. ಬಹಳ ದೊಡ್ಡ ಚರ್ಚೆ ಆಗಿತ್ತು. ದೊಡ್ಡವರೆಲ್ಲ ಬಂದಿದ್ರು. ಬಟ್ ನಾ ಅದನ್ನ ನಮ್ಮ ಪುರುಷಾರ್ಥಕ್ಕೆ ಅಪ್ಲೈ ಮಾಡ್ಕೊಂಡಾಗ ಹುಲಿ ಬಂದ್ರೆ ಎಲ್ಲರಿಗೂ ಗೊತ್ತಾಗುತ್ತೆ. ಹುಲಿ ಸುಮ್ಮನೆ ಮನೆ ಒಳಗೆ ಹೋಗಲ್ಲ, ಹೊಕ್ಕುತ್ತಾ ಬಂತು ಅಂದ್ರೆ ಎಲ್ಲರಿಗೂ ಗೊತ್ತಾಗ್ಬಿಡುತ್ತೆ. ಇಲಿ ಬಂದಿದ್ ಗೊತ್ತಾಗುತ್ತಾ? ಎಂತೆಂತ ದೊಡ್ಡ ದೊಡ್ಡ RCC ಭದ್ರವಾದ ಬಂಗಲೆಗಳಲ್ಲಿಯೂ ಏನಿರುತ್ತೆ, ಇರುತ್ತಾ ಇಲ್ವಾ? ಹಾಗೆ ಈ ಸೂಕ್ಷ್ಮ ಸಂಸ್ಕಾರಗಳಿದೆಯಲ್ಲ ನಮ್ದು, ಅದರ ಮೇಲೆ ಸವಾರಿ ಮಾಡುವುದಿದೆಯಲ್ಲ, ಅದು ವಿಘ್ನ ವಿನಾಶಕ ಸ್ಥಿತಿ. ನಮ್ಮದೇ ಸೂಕ್ಷ್ಮವಾದ ಸ್ವಭಾವ ಸಂಸ್ಕಾರಗಳು, ಅದ್ರ ಮೇಲೆ ನಾವು ವಿಜಯಿ ಆಗ್ಬೇಕು. ಅದು ಬೇರೆಯವರಿಗೆ ಎಷ್ಟು ತೊಂದರೆ ಕೊಡ್ತಿದೆಯೋ ಇಲ್ಲೋ ಗೊತ್ತಿಲ್ಲ, ನಮ್ಮದೇ ಸೂಕ್ಷ್ಮ ಸ್ವಭಾವ ಸಂಸ್ಕಾರಗಳು ನಮ್ಮನ್ನೇ ಇರಿಟೇಟ್ ಮಾಡ್ತಾ ಇರ್ತದೆ ಎಷ್ಟೋ ಸಲ. ಆಟೋಮ್ಯಾಟಿಕಲಿ ನಾವು ಒಳಗಿನಿಂದ ಇರಿಟೇಟ್ ಆದ್ವಿ ಅಂದ್ರೆ ಹೊರಗಿನಿಂದನೂ ಡಿಸ್ಟರ್ಬ್ ಆಗೇ ಆಗ್ತೀವಿ, ಅದರಿಂದ ಬೇರೆಯವ್ರಿಗೂ ತೊಂದರೆ ಆಗೇ ಆಗ್ತದೆ. ಬಾಬಾ ಅದನ್ನ ಹೇಳಿದ್ದಾರೆ. ನಾನು ಜ್ವಾಲಾಮುಖಿ ಸ್ಥಿತಿಯ ಅಭ್ಯಾಸವನ್ನ ಮಾಡ್ಬೇಕಾದ್ರೆ, ನಿರಂತರತೆ ಇರಬೇಕಾದ್ರೆ, ನನ್ನೊಳಗಡೆ ನನ್ನ ಸ್ಥಿತಿ ವಿಘ್ನ ವಿನಾಶಕ ಸ್ಥಿತಿಯಾಗಿರುವುದು ಬಹಳ ಮುಖ್ಯ. ಈ ವಿಘ್ನ ವಿನಾಶಕ ಶಬ್ದ ಸ್ವಲ್ಪ ಅನಲೈಸ್ ಮಾಡಿ. ವಿಘ್ನೇಶ್ವರ, ವಿಘ್ನ ವಿನಾಶಕ. ವಿಘ್ನೇಶ್ವರ ಬೇರೆ, ವಿಘ್ನೇಶ್ವರ ಅಂದ್ರೆ ವಿಘ್ನಗಳಿಗೆ ಈಶ್ವರ. ಎಲ್ಲಾ ವಿಘ್ನಗಳು ಅವ್ನ್ ಪರ್ಮಿಷನ್ ತಗೊಂಡ್ ಬರ್ಬೇಕು, ಹಂಗೆ ಬರಕ್ ಸಾಧ್ಯವೇ ಇಲ್ಲ. ನಮ್ಮ ಆ ಸ್ಥಿತಿ, ನನ್ ಕೇಳ್ದೆ ಯಾವ ವಿಘ್ನವು ನನ್ನ ಹತ್ರ ಬರುವುದಕ್ಕೆ ಸಾಧ್ಯವಿಲ್ಲ. ಬಂದ ಮೇಲೆ ವಿಘ್ನ ವಿನಾಶ ಮಾಡುವುದು ವಿಘ್ನ ವಿನಾಶಕ. ಆದ್ರೆ ಆ ಸ್ವರೂಪವನ್ನ ನಾವು ಅಭ್ಯಾಸ ಮಾಡ್ಬೇಕಾದ್ರೆ ಬಹಳ ಮುಖ್ಯವಾಗಿ ನಮ್ಮ ಜ್ಞಾನದ ಕಣ್ಣು ಬಹಳ ಸೂಕ್ಷ್ಮವಾಗಿರ್ಬೇಕು. ಯಾವುದು ಸೂಕ್ಷ್ಮವಾಗಿರ್ಬೇಕು ಅಂದ್ರೆ, ಬಾಬರವರ ಪ್ರತಿದಿನದ ಮುರುಳಿ ಅನುಭವದಿಂದ ಒಂದು ಮಾತು ಹೇಳ್ತಾರೆ. ಇವತ್ತಿನ ಮುರುಳಿ ನಮಗೆ, ಇವತ್ತು ನಮಗೆ ಏನ್ ಸಮಸ್ಯೆ ಬರಬಹುದು, ಅದನ್ನು ಹೇಗೆ ಎದುರಿಸ್ಬೇಕು ಅನ್ನುವುದಕ್ಕೆ ಅವತ್ತಿನ ಮುರುಳಿಯಲ್ಲಿ ಉತ್ತರ ಇರ್ತದೆ. ಅದು ಮೊದಲೇ ಹೇಳಿರ್ತದೆ, ಇಂಥದ್ದೊಂದು ಸಮಸ್ಯೆ ಬರೋದಿದೆ, ಅದಕ್ಕೆ ನಿನಗೆ ಉತ್ತರ ಹೇಳ್ತಿದ್ದೀನಿ ಅಂತ. ಇದು ಮಮ್ಮಾರವರ ಜೀವನದ ಬಹಳ ದೊಡ್ಡ ಧಾರಣೆ. ಯಾರು ತಪ್ಪು ಮಾಡಿದ್ರು ಬಾಬಾ ಮಮ್ಮಾರವ್ರಿಗೆ ಬೈತಿದ್ರಂತೆ, ಅಂದ್ರೆ ಗದರಿಸ್ತಿದ್ರು. ಬಾಬಾ ತಪ್ಪು ಯಾರು ಮಾಡಿರ್ತಿದ್ರು, ಬಯಸ್ಕೊಳ್ಳೋದು ಯಾರು? ಮಮ್ಮ. ಆಗ ಮಮ್ಮನಿಗೆ ಜನ ಕೇಳ್ತಿದ್ರಂತೆ, ಅಲ್ಲ ನೀನೇನು ತಪ್ಪು ಮಾಡಿಲ್ಲ, ಆದ್ರೆ ಯಾಕೆ ಸುಮ್ಮನೆ ಕೇಳಿಸ್ಕೊಳ್ತೀಯ ಅಂತ. ಅದಕ್ಕೆ ಮಮ್ಮ ಏನ್ ಹೇಳ್ತಿದ್ರಂತೆ ಗೊತ್ತಾ, ಇವತ್ ನಾನ್ ತಪ್ಪು ಮಾಡ್ಲಿಲ್ಲ, ನಾಳೆ ಮಾಡಿದ್ರೆ ಅದಕ್ಕೆ ಇನ್ನ ಅಡ್ವಾನ್ಸ್ ಆಗಿ ಬಾಬಾ ಮಾರ್ಗದರ್ಶನ ಕೊಟ್ಟಿದ್ದಾರೆ ಅಂತ. ಹೇಗೆ ಸ್ವೀಕರಿಸ್ತಿದ್ರು ನೋಡಿ ಅವರು ಬಾಬನ ಮಹಾವಾಕ್ಯವನ್ನ. ಇನ್ನ ಅಡ್ವಾನ್ಸ್ ಆಗಿ ನಾಳೆ ತಪ್ಪು ಮಾಡ್ದಿರೋ ಹಾಗೆ ಇವತ್ತು ನನ್ಗೆ ಮಾರ್ಗದರ್ಶನ ಸಿಕ್ಕಿದ್ರು. ಸೊ ಇವತ್ತಿನ ಮುರುಳಿ ಹೇಗಿರುತ್ತೆ ಗೊತ್ತಾ, ನಮ್ಗೆ ಇವತ್ತು ಬರುವ ಚಾಲೆಂಜಸ್ಗೆ ಉತ್ತರ ಇರುತ್ತೆ ಅವತ್ತಿನ ಮುರುಳಿಯಲ್ಲಿ.
ಖಂಡಿತ ಆ ಮುರಳಿಯ ಒಂದು ಪಾಯಿಂಟ್ ನಿಮ್ಗೆ ಇವತ್ತು ಹೆಲ್ಪ್ ಆಗುತ್ತೆ. ಅದು ನಿಮ್ಗೆ ಎಲ್ಲೋ ಒಂದು ಕಡೆ ನಿಮ್ ಸಮಸ್ಯೆ, ಇವತ್ತು ಬರುವ ಸಮಸ್ಯೆಯನ್ನ ಮೊದಲೇ ಗ್ರಹಿಸಿ ನಿಮಗೊಂದು ಉತ್ತರ ಬಂದಿರುತ್ತೆ. ಅಂದ್ರೆ ನಮ್ಮ ಜ್ಞಾನದ ಕಣ್ಣು ಎಷ್ಟು ಸೂಕ್ಷ್ಮವಾಗಿರುತ್ತೋ ಅಷ್ಟು ನಮ್ಮ ಸ್ಥಿತಿ ವಿಘ್ನ ವಿನಾಶಕ ಆಗುವುದು ಸಾಧ್ಯವಾಗುತ್ತೆ. ಎಷ್ಟು ನಮ್ಮ ಸ್ಥಿತಿ ವಿಘ್ನ ವಿನಾಶಕ ಆಗಿರುತ್ತೋ ಅಷ್ಟು ನಾವು ಸ್ಥಿತಿಯಲ್ಲಿ ನಿರಂತರತೆಯನ್ನ, ಯೋಗದ ನಿರಂತರತೆಯನ್ನ ಕಾಪಾಡಿಕೊಳ್ಳುವುದು ಸಾಧ್ಯವಾಗುತ್ತೆ. ಅದಕ್ಕೆ ಏನ್ ಅಭ್ಯಾಸ ಮಾಡ್ಬೇಕು, ನಾವು ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡೋಣ. ಜ್ಞಾನದ ಆಧಾರದಿಂದ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡ್ಬೇಕಾದ್ರೆ, ಖರೇ ಹೇಳ್ರಿ, ನೀವು ಸತ್ಯವಾಗಿ ಹೇಳ್ಬೇಕು, ನಾವು ಜೀವನದ ಒಳ್ಳೆಯ ಘಟನೆಗಳನ್ನ ಮೆಲುಕು ಹಾಕ್ತಿವೋ ಅಥವಾ ಜೀವನದ ದುಃಖದ ಘಟನೆಗಳನ್ನ ಜಾಸ್ತಿ ಮೆಲುಕು ಹಾಕ್ತಿವೋ? ಯಾವುದು? ದುಃಖದ ಘಟನೆಗಳ ಅಲ್ವಾ? ವಿಘ್ನ ಶುರುವಾಗುವುದೇ ಅಲ್ಲಿಂದ. ಒಳ್ಳೆಯದು ನೆನಪಾಗುವುದಿಲ್ಲ ನಮ್ಗೆ. ಯಾವಾಗ್ಲೂ ಸರಿಯಾಗಿ ಬಸ್ ನಲ್ಲಿ ಸೀಟ್ ಸಿಗ್ತದೆ, ಬಸ್ ಸಿಗ್ತದೆ, ನಿಮ್ಗೆ ಏನು ನೆನಪಾಗುದಿಲ್ಲ. ಒಂದು ದಿನ ನಿಮ್ ಬಸ್ ಆಕ್ಸಿಡೆಂಟ್ ಆಗಿದ್ದೇ ನೆನಪಿರ್ತದೆ. ಜೀವನದಲ್ಲಿ 25 ವರ್ಷ ಬಸ್ ಅಲ್ಲಿ ಓಡಾಡಿರ್ತೀರಿ, ಒಂದು ದಿನ ಬಸ್ ಆಕ್ಸಿಡೆಂಟ್ ಆಗಿರುತ್ತೆ, ಅದ್ರ ನೆನಪು ಯಾವ್ದಿರುತ್ತೆ? ಪ್ರತಿದಿನ ಸರಿಯಾಗಿ ಹೋಗಿದ್ ನೆನಪಿರೋದಿಲ್ಲ. ಅಂದ್ರೆ ನೆಗೆಟಿವಿಟಿಯನ್ನ ನೆನಪು ಮಾಡುವ, ಮೆಲುಕು ಹಾಕುವ, ಪುನರಾವರ್ತನೆ ಮಾಡುವ ಅಭ್ಯಾಸ ನಮಗಿದೆ. ಅದೇ ಒಂದು ದೊಡ್ಡ ವಿಘ್ನ ನಮ್ಮ ಪುರುಷಾರ್ಥದಲ್ಲಿ. ನಾ ಎಷ್ಟೋ ಸಲ ಸೆಂಟರ್ಗಳಲ್ಲಿ ಕೇಳ್ತಾ ಇರ್ತೇನೆ, ನೀವು ಸೆಂಟ್ರಿಗೆ ಬರ್ತೀರಾ, ದಿನಾನು ಚೆನ್ನಾಗೆ ಮಾತಾಡಿಸ್ತಾರೆ ಅಕ್ಕ ಅವರು. ಒಂದಿನ ಅಕ್ಕ ಅವ್ರು ನಿಮಗೆ ಗದರಿಸ್ತಾರೆ, 365 ದಿನದಲ್ಲಿ ಒಂದಿನ ಗದರಿಸ್ತಾರೆ. ಯಾವ್ದು ನೆನಪಿರುತ್ತೆ? 364 ದಿನ ಒಳ್ಳೇದಾಗಿ ಮಾತಾಡಿಸಿದ್ದ, ಒಂದಿನ ಗದರಿಸಿದ್ದ? ಯಾವ್ದು? ಅಲ್ವಾ? 364 ದಿನ ಚೆನ್ನಾಗಿ ಮಾತಾಡ್ಸಿರ್ತಾರೆ, ಅದು ನೆನಪಿರಲ್ಲ ನಮ್ಗೆ. ಯಾವ್ದು ನೆನಪಿರುತ್ತೆ? ಒಂದಿನ ಗದರಿಸಿದ್ ನೆನಪಿರುತ್ತೆ. ಇಲ್ಲಿ ತಪ್ಪು ಯಾರದು ಅನ್ನುವುದಕ್ಕಿಂತ ಸಮಸ್ಯೆ ಎಲ್ಲಿದೆ ಅಂತ. ಸಮಸ್ಯೆ ಎಲ್ಲಿದೆ? ಕ್ಲಿಯರ್ ಆಗ್ತಿದ್ಯಾ ನಿಮ್ಗೆ? ನಮ್ಮ ಸ್ಥಿತಿಗೆ ವಿಘ್ನ ಬರುವುದಕ್ಕೆ ಕಾರಣ ನಮ್ಮ ನೆನಪಿಟ್ಟುಕೊಳ್ಳುವ ಅಭ್ಯಾಸ. ಕೆಟ್ಟದ್ದನ್ನ, ನೆಗೆಟಿವಿಟಿಯನ್ನ ಹೆಚ್ಚು ನೆನಪಿಟ್ಟುಕೊಳ್ಳುವ ಅಭ್ಯಾಸ ನಮಗಿದೆ. ಅದರಿಂದಾಗಿ ನಮ್ಮ ಸ್ಥಿತಿ ಶಕ್ತಿಶಾಲಿ ಆಗ್ತಿಲ್ಲ. ಇದು ನಮ್ಮ ಲೂಪ್ ಹೋಲ್. ನಮ್ಮ ಲೂಪ್ ಹೋಲ್ ಯಾವುದು? ಹೌದಾ ಇಲ್ವಾ ಹೇಳಿ? ಒಳ್ಳೆಯ ಅನುಭವಗಳನ್ನ ನಾವು ಮೆಲುಕು ಹಾಕುವುದೇ ಇಲ್ಲ. ಅದಕ್ಕೆ ಚೇಂಜ್ ಮಾಡ್ಕೋಬೇಕು. ಈ ವಿಘ್ನವನ್ನ ನಾವು ಚೇಂಜ್ ಮಾಡ್ಕೋಬೇಕು. ಆ ಸ್ವಭಾವವನ್ನ ಬದಲಾಯಿಸ್ಕೊಳ್ಬೇಕು. ಆ ಮಾಡ್ಕೊಳ್ಳುವುದು ಸ್ವಲ್ಪ ಕಷ್ಟ, ಆದ್ರೆ ಸಾಧ್ಯ. ವಿಘ್ನ ವಿನಾಶಕ ಅಂದ್ರೆ ನಾವು ಬೇರೆಯವ್ರ ವಿಘ್ನ ಹೆಂಗ್ ದೂರ ಮಾಡೋದು ಅಂತ ಯೋಚನೆ ಮಾಡ್ತೇವೆ. ನಮ್ಮ ಪುರುಷಾರ್ಥಕ್ಕೆ ನಮ್ಮ ಸ್ವಭಾವವೇ ವಿಘ್ನ. ಆ ನಮ್ಮ ಸ್ವಭಾವ ಯಾವುದು? ಈಗ ಒಬ್ಬ ವ್ಯಕ್ತಿ ನೆನಪಾದ ತಕ್ಷಣ ನಮ್ಗೆ ಆ ವ್ಯಕ್ತಿಯ ಒಂದು ಆತ್ಮ, ಬಾಬನ ಪ್ರೀತಿಯ ಮಗು ಅಂತ ನೆನಪಾಗುವುದಿಲ್ಲ. ಬದಲಾಗಿ ಆ ವ್ಯಕ್ತಿಯ ಜೊತೆಗೆ ನಡೆದ ಯಾವುದಾದ್ರೂ ನೆಗೆಟಿವ್ ಘಟನೆಗಳು ನೆನಪಾಗ್ಬಿಡ್ತಲ್ಲ. ಅದು 10 ವರ್ಷದಿರ್ಲಿ, 20 ವರ್ಷದಿರ್ಲಿ. ಸತ್ರು ಮರೆಯಲ್ಲ ನಾನು ಅಂತ ಹೇಳ್ತೀವಿ. ನಷ್ಟ ಯಾರಿಗೆ? ಹೌದಾ? ಎಲ್ರಿಗೂ ಗೊತ್ತಿದೆ, ಎಲ್ರೂ ಜ್ಞಾನಿಗಳು, ಆದ್ರೂ ಮರೀಕಾಗ್ತಿಲ್ಲ ನಮ್ಮ ಹತ್ರ. ಅದಕ್ಕೆ ಏನ್ ಮಾಡ್ಬೇಕು? ಭಕ್ತಿ ಅಂದ್ರೆ ಸುಡುವುದು, ಗಟ್ಟಿಯಾಗುವುದು ಅಲ್ವಾ? ಒಂದ್ ಸಣ್ಣ ಸಂಕಲ್ಪ ಮಾಡೋಣ. ನೆನಪು ಮಾಡಿದ್ರೆ ಒಳ್ಳೆಯದನ್ನೇ ನೆನಪು ಮಾಡ್ಬೇಕು. ನೆನಪಾದ್ರೆ ಒಳ್ಳೆಯ ಸುಖದ ಅಥವಾ ಸಂಗಮ ಯುಗದ ಅನುಭವ ಪೂರ್ಣ ದಿನಗಳೇ ನೆನಪಾಗ್ಬೇಕು. ವಿನಃ ನೆಗೆಟಿವ್ ನೆನಪು ಆಗಬಾರದು. ಮಾಡುವುದನ್ನ ಕಡಿಮೆ ಮಾಡಿದಷ್ಟು ನಮ್ಮ ಸ್ಥಿತಿ ಶಕ್ತಿಶಾಲಿ ಆಗ್ತಾ ಹೋಗ್ತದೆ. ಇದಕ್ಕೊಂದು ಸಣ್ಣ ಅಭ್ಯಾಸ ನಾನ್ ಮಾಡೋದು ಹೇಳ್ತೇನೆ. ನಾನು ಹೇಗ್ ಮಾಡ್ತೇನೆ? ಈಗ ನಾನು ಮೊನ್ನೆ ಬಿಲಾಯಿಗೆ ಹೋಗ್ ಬಂದೆ. ಹೋಗ್ತಾ ಇರ್ತೇನೆ, ಬರ್ತಾ ಇರ್ತೇನೆ, ತುಂಬಾ ಜನ ಸಿಗ್ತಾರೆ. ಎಲ್ಲಿಗೆ ಹೋದ್ರು 99% ಒಳ್ಳೇದಿದ್ರು, ಒಂದಾದ್ರೂ ಅಲ್ಲಿ ಎಲ್ಲ ಕಡೆಯೂ ಮೈನಸ್ ಇದ್ದೇ ಇರುತ್ತೆ. ಅದಕ್ಕೆ ನಾ ಏನ್ ಮಾಡ್ಕೊಳ್ತೇನೆ, ನನ್ನ ಸ್ಥಿತಿಯಲ್ಲಿ ಯಾವುದೇ ಮೈನಸ್ ಪಾಯಿಂಟ್ಸ್ ನೆನಪಿರಬಾರ್ದು ಅಂತಂದ್ರೆ, ನನ್ಗೆ ಯಾರ ಜೊತೆಗೆ ಜಾಸ್ತಿ ಕಾಂಟ್ಯಾಕ್ಟ್ ಇದೆ ಅಲ್ಲ, ಯಾರ ಜೊತೆಗೆ ಜಾಸ್ತಿ ಕಾಂಟ್ಯಾಕ್ಟ್ ಇದೆ ಅವರೇ ನಮ್ಗೆ ಎಫೆಕ್ಟ್ ಮಾಡೋದು. ಎಲ್ಲರೂ ಎಫೆಕ್ಟ್ ಮಾಡಲ್ಲ ನಮ್ಗೆ. ರಸ್ತೆಲಿ ಹೋಗೋನ್ ಏನು ಅಂದ್ರೆ ನಾವು ಕೇರ್ ಮಾಡಲ್ಲ.
ನಮ್ಮ ಜಾಸ್ತಿ ಕಾಂಟ್ಯಾಕ್ಟ್ ನಲ್ಲಿ ಇರುವವರು ನಮ್ಮ ಬಗ್ಗೆ ಏನು ಕಾಮೆಂಟ್ಸ್ ಮಾಡ್ತಾರಲ್ಲ ಅದು ನಮ್ಗೆ ಎಫೆಕ್ಟ್ ಮಾಡುತ್ತೆ. ಅವರ ಬಗ್ಗೆ ನಮ್ಮ ಥಾಟ್ಸ್ ಏನಿದೆ ಅದು ನಮ್ಗೆ ಎಫೆಕ್ಟ್ ಮಾಡುತ್ತೆ. ಅದಕ್ಕೆ ಏನ್ ಮಾಡ್ತೇನೆ, ನಾನು ಜಾಸ್ತಿ ಕಾಂಟ್ಯಾಕ್ಟ್ ನಲ್ಲಿ ಹೋದೆ, 4 ಜನ ಅಲ್ಲಿ ಅಕ್ಕಂದ್ರೆ ನನಗೆ ಜಾಸ್ತಿ ಕಾಂಟ್ಯಾಕ್ಟ್ ನಲ್ಲಿ ಇದ್ದಾರೆ, ಅವ್ರ ಹೆಸರು ಬರೀತೇನೆ. ಸ್ಥೂಲವಾದ ಅಭ್ಯಾಸ, ಆದ್ರೆ ನನಗೆ ಪರಿಣಾಮ ಕೊಟ್ಟಿದೆ. ಈಗ ಉದಾಹರಣೆಗೆ ನಾನು ಮೊನ್ನೆ ಹೋದಲ್ಲಿ ಆಶಾ ಬಹನ್ ಮೇನ್ ಅವ್ರು ಭಿಲಾಯಿಯ ಸಿಸ್ಟರ್, ಅವ್ರ ಹೆಸರು ಬರಿದೆ ASHA ಆಶಾ. ಅದರ ಮುಂದೆ ಏನ್ ಮಾಡ್ತಾರೆ ನೋಡಿ, ಜನರಲಿ ಟ್ರಾವೆಲಿಂಗ್ ನಲ್ಲಿ ಟೈಮ್ ತುಂಬಾ ಇರ್ತದೆ, ಖಾಲಿ ಕೂತಿರ್ತೇನೆ, ಮಾಡಕ್ ಕೆಲ್ಸ ಇರಲ್ಲ. ಆ ಸಮಯದಲ್ಲಿ ಏನ್ ಮಾಡೋದು, ಮುರುಳಿ ಓದ್ತೇವೆ, ಎಲ್ಲ ಮಾಡ್ತೇವೆ, ಆದ್ರೂ ಸಮಯ ಇರುತ್ತೆ. ಆಗ ನಾನು ಒಂದು ಸಣ್ಣ ಪುಸ್ತಕ ಇಟ್ಕೊಂಡಿರ್ತೇನೆ, ಆ ಪುಸ್ತಕದಲ್ಲಿ ಅವ್ರ ಹೆಸರು ಬರೀತೇನೆ. ಎ ಫಾರ್ ಏನು, ಅವ್ರ ವ್ಯಕ್ತಿತ್ವ ನೆನಪು ಮಾಡ್ಕೊಳ್ತೇನೆ, ಅವರಲ್ಲಿ ಏನು ವಿಶೇಷವಾದಂತಹದ್ದಿತ್ತು, ಎ ಇಂದ ಯಾವ ವಿಶೇಷತೆ ಅಂತ ನೆನಪು ಮಾಡಿಕೊಂಡು ಆಸ್ಪಿರೇಷನಲ್, ಬಹಳ ಸುಂದರವಾದಂತಹ ಆಸ್ಪಿರೇಷನಲ್ ಪರ್ಸನಾಲಿಟಿ ಅವರದು. ಎಸ್ ಅಂದ್ರೆ ತುಂಬಾ ಸಿಂಪಲ್, ರಿಯಲಿ ಶಿ ವಾಸ್ ಸಿಂಪಲ್, ತುಂಬಾ ಸಿಂಪಲ್. H ಆನೆಸ್ಟ್ ಆಗಿದ್ದಾರೆ, ಎಷ್ಟು ಚಂದ ಅವರು ತಮ್ಮ ಎಷ್ಟು ಓಪನ್ ಆಗಿ ಎಲ್ಲಾ ಮಾತಾಡ್ತಾ ಇದ್ರು, ಎಷ್ಟು ಈಸಿ ಆಗಿದ್ದಾರೆ, ಎಷ್ಟು ದುಡ್ಡನ್ನ ನಿಭಾಯಿಸ್ತಾ. ಹೀಗೆ ಅವರ ಹೆಸರಿನ ಮುಂದೆ ಕೆಲವು ಪಾಸಿಟಿವ್ ಗುಣಗಳನ್ನ ಬರೀತೇನೆ ನಾನು. ಯಾವುದಾದ್ರೂ ವ್ಯಕ್ತಿಯ ಜೊತೆಗೆ ನನಗೆ ಕಾಂಟ್ಯಾಕ್ಟ್ ಇದ್ದಾಗ ಅವರ ನೆಗೆಟಿವಿಟಿ ನನಗೆ ಎಫೆಕ್ಟ್ ಆಗ್ಬಾರ್ದು ಅಂದ್ರೆ ನಾನೊಂದು ಚಿತ್ರಣ ಮಾಡಿಕೊಳ್ತೇನೆ ಅವರ ಬಗ್ಗೆ. ಅವರು ಯಾರೇ ಆಗ್ಲಿ ನನಗೆ ಕಾಂಟ್ಯಾಕ್ಟ್ ನಲ್ಲಿ ಬಂದ್ರು, ಅವರ ಬಗ್ಗೆ ನಾನೊಂದು ಚಿತ್ರಣ ಮಾಡ್ಕೊಳ್ತೇನೆ. ಅದು ನನ್ನ ಜೂನಿಯರ್ ಅಕ್ಕಂದ್ರೆ ಇರ್ಬೋದು, ನನ್ನ ಕ್ಲಾಸಿನ ವಿದ್ಯಾರ್ಥಿಗಳಿರ್ಬೋದು, ನಾನು ಹೋದಲ್ಲಿ ಬಂದಲ್ಲಿ ಸಿಗುವ ಜನ ಇರ್ಬೋದು, ಎಲ್ಲರ ಬಗ್ಗೆ ನಂದೊಂದು ಹೋಮ್ ವರ್ಕ್ ಇದೆ, ಸ್ಥೂಲವಾದದ್ದು. ಇಷ್ಟು ಪರಿಣಾಮಕಾರಿ ಹೇಳ್ತೇನೆ ನಾನು ನಿಮ್ಗೆ. ನಾಳೆ ನನ್ಗೆ ಅವರು ನೆನಪಾದಾಗ ಯಾವ ನೆಗೆಟಿವಿಟಿಯೂ ಅವ್ರ ಬಗ್ಗೆ ನನಗೆ ಬರುವುದಿಲ್ಲ. ಅವರು ನೆನಪಾದಾಗ ಒಂದು ಸುಂದರವಾದ ಡಿವೈನ್ ಪರ್ಸನಾಲಿಟಿ ನೆನಪಾಗುತ್ತೆ ನನಗೆ. ಅದರ ಲಾಭ ಯಾರಿಗೆ, ಅವ್ರಿಗೆ ಎಷ್ಟಾಗುತ್ತೋ ಬಿಡುತ್ತೋ ಗೊತ್ತಿಲ್ಲ, ನನ್ಗಂತೂ ಆಯ್ತಲ್ಲ ಲಾಭ, ಆಯ್ತಾ ಇಲ್ವಾ? ನನ್ನೊಳಗಡೆ ನೆಗೆಟಿವಿಟಿ ಉಳಿಲಿಲ್ಲ ಅಲ್ವಾ, ನನ್ನ ತಲೆ ಮೇಲೆ ಹೊರೆ ಉಳಿಲಿಲ್ಲ ಅಲ್ವಾ, ಆಗ ನನ್ನ ಸ್ಥಿತಿ ತುಂಬಾ ಹಗುರವಾಗಿರುತ್ತೆ. ಇಲ್ಲಾಂದ್ರೆ ವಿಚಾರ ಮಾಡಿ, ಎಲ್ಲ ಕಡೆಯ ನೆಗೆಟಿವಿಟಿಯನ್ನ ನನ್ನ ತಲೆ ಮೇಲೆ ನಾನು ಹೊತ್ಕೊಳ್ತಾ ಆಮೇಲೆ ನಾನು ಮುನ್ಸಿಪಾಲಿಟಿ ಅಲ್ವಾ ಆಗ್ತೀನ ಇಲ್ವಾ? ನಮ್ಮೆಲ್ಲರ ಸ್ಥಿತಿ ಹಾಗೆ ಆಗಿದೆ. ಅದಕ್ಕೆ ರೀಸನ್, ನಮ್ಮ ವಿಘ್ನ ವಿನಾಶಕ ಸ್ಥಿತಿ ಆಗದೇ ಇರುವುದಕ್ಕೆ ರೀಸನ್, ಎಲ್ಲರಿಂದ ಬೇಡವಾದದ್ದನ್ನ ಕಲೆಕ್ಟ್ ಮಾಡ್ತೇವೆ ನಾವು. ಒಪ್ಕೊಳ್ತೀರಾ ಇಲ್ವಾ ಹೇಳಿ ನೋಡೋಣ. ಎಲ್ಲಿಯಾದ್ರೂ ಓದ್ರಿ, ತುಂಬಾ ಸಲ ನೋಡಿ, ಈಗ ಲೌಕಿಕವಾಗಿ ವಿಚಾರ ಮಾಡಿ, ಒಂದು ಮದುವೆ ಮನೆಗೆ ಹೋಗಿದ್ದೀರಿ ನೀವು, ತುಂಬಾ ಗ್ರ್ಯಾಂಡ್ ಮದುವೆ, ಸುಮಾರು ಒಂದು ಈಗೆಲ್ಲ ಅಡಿಗೆ ವೆರೈಟಿ ತುಂಬಾ ಇಟ್ಟಿರ್ತಾರೆ, ಬಫೆ ಸಿಸ್ಟಮ್ ಅಲ್ವಾ, ತುಂಬಾ ವೆರೈಟಿ, 50-60 ವೆರೈಟಿ ಇಟ್ಟಿರ್ತಾರೆ ಅಡಿಗೆ ಮನೆಯಲ್ಲಿ, ಅಡಿಗೆ ಊಟ. ಅವರೊಂದು 400 ಜನರಿಗೆ ಅಡಿಗೆ ಮಾಡಿದ್ರು, ಅವ್ರ ಲಿಸ್ಟ್ ಅಲ್ಲಿ 400 ಜನ ಇದ್ರು. ಬೈ ಚಾನ್ಸ್ ಜನ ಒಂದು 50 ಜಾಸ್ತಿ ಆಗ್ಬಿಟ್ರು, 455. ಕೆಲವು ಐಟಮ್ಸ್ ಕಡಿಮೆ ಆಯ್ತು, ಸಹಜವಾಗಿ ಆಗುತ್ತೆ. ಅವರೊಂದು 36 ಪ್ರಕಾರದ ಊಟ ಇಟ್ಟಿದ್ರು, ಅಲ್ಲಿ ಒಂದು 5-6 ವೆರೈಟಿ ನಿಮಗೆ ಲಾಸ್ಟ್ ಅಲ್ಲಿ ಸಿಗ್ಲಿಲ್ಲ. ಹೊಟ್ಟೆ ತುಂಬಾ ಸಿಕ್ತು ನಿಮ್ಗೆ ಊಟ, ಆದ್ರೆ 4-6 ವೆರೈಟಿ ಸಿಗ್ಲಿಲ್ಲ. ಈಚೆ ಬಂದು ಏನ್ ಅನುಭವ ಹೇಳ್ತೀರಾ? ಏನು ಮದ್ವೆನೋ, ಭಾರಿ ದೊಡ್ಡಸ್ತಿಕೆ ಮಾಡಿ ಮದ್ವೆ ಮಾಡ್ದ, 36 ವೆರೈಟಿ ಇಟ್ಟ, ಎಲ್ಲ ಕಡಿಮೆ ಆಗೋಯ್ತು. 99% ಇದೇ ಒಪಿನಿಯನ್ ಹೇಳ್ತೇವೆ ನಾವು. ನಮ್ಗೆ ಹೊಟ್ಟೆ ತುಂಬಿದೆ, ನಾವೇನೆಲ್ಲ 36 ತಿನ್ನುವವರಲ್ಲ, ನಮಗ್ ಬೇಕಾಗಿದ್ದು ಸಿಕ್ಕಿದೆ, ಆದ್ರೂ ನಮ್ಮ ಕಾಮೆಂಟ್ಸ್ ಯಾವಾಗ್ಲೂ ಏನಿರುತ್ತೆ, ನಾನು ತುಂಬಾ ಚೆನ್ನಾಗಿತ್ತು, ತುಂಬಾ ಪ್ರಯತ್ನ ಮಾಡಿದ ಅಂತ ನಮ್ಮ ಪಾಸಿಟಿವ್ ಅಪ್ರೋಚ್. ಇದು ಲೌಕಿಕ ಜಗತ್ತಿನ ಒಪಿನಿಯನ್. ಬಾಬನ ಮಕ್ಕಳ ಒಪಿನಿಯನ್ ಏನಿರುತ್ತೆ ಹೇಳಿ ನೋಡೋಣ. ಈಗ ಹೇಳ್ತೇನೆ ನಾನು, ಮೊನ್ನೆ ಮಧುಬನಕ್ಕೆ ಹೋಗಿದ್ವಿ, ಬಾಬನ ಮಿಲನ, ನಮ್ಮೂರಿಂದ ತುಂಬಾ ಜನ ಬಂದಿದ್ರು. ಒಬ್ಬ ಮಾತೆ, ಹಳೆಯ ಮಾತೆ, ಬೇಡ್ರಿ ನಿಮಗೆ ವಯಸ್ಸಾಗಿದೆ ಅಂದ್ರು ಕೇಳಲಿಲ್ಲ, ನಾ ಬರ್ತೇನೆ, ಬಂದೇ ಬರ್ತೇನೆ, ಹಾರ್ಟ್ ಪೇಷಂಟ್ ಆದ್ರೂ ಬಂದ್ರು.
ಬಂದ ಅನುಭವ ಏನ್ ಹೇಳುವುದು? ಹೊಸಬರಿಗೆಲ್ಲ ಅಡ್ಡಿಲ್ರಿ, ಹಳಬರಿಗೆ ಗದ್ದಲವೋ ಗದ್ದಲ ಅಲ್ಲಿ ಅಂತ ಅನುಭವ ಹೇಳೋದು. ಈಗ ಬಾಬನ ಮಿಲನ ದಿನ ಜಾಸ್ತಿ ಆಗ್ತಾನೆ ಹೋಗ್ತಾರೆ. ಬಾಬನ ಮಿಲನಕ್ಕೆ ಜನ, ಗದ್ದಲ ಇರುವುದು. ಜನ ಇದ್ಮೇಲೆ ಗದ್ದಲ ಇರಲ್ವಾ? ಸಂತೆಯೊಳಗೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದೊಡೆ ಅಂತಯ್ಯ. ಆ ಶಬ್ದದ ಮಧ್ಯೆಯೂ ನಾನು ಬಾಬನನ್ನ ಹೇಗೆ ಅನುಭವ ಮಾಡಿದೆ ಅದನ್ನ ಬಂದು ಹೇಳ್ಬೇಕಾ, ಇಲ್ಲ ಶಬ್ದ ಹೇಳ್ಬೇಕಾ? ಯಾವ ಅನುಭವ ಹೇಳ್ಬೇಕು? 30,000 ಜನ, ಈ ಸಲ 27,000 ಏನೋ ಇದ್ರಂತೆ. ಅಷ್ಟು ಸಾವಿರ ಜನರಿಗೆ ಅಷ್ಟು ಒಳ್ಳೆ ವ್ಯವಸ್ಥೆ. ಬಾಬಾ ಬಂದಾಗ ಅವ್ಯಕ್ತ ಮಿಲನದ ಸಮಯಕ್ಕೆ ಅಂತಹ ಚಂದ ನಿಶ್ಶಬ್ದತೆ. ನಮ್ಮನೆಗೆ 2 ಜನ ಗೆಸ್ಟ್ ಬರೋರು, 4 ಜನ ಬಂದ್ರೆ ಕೈ ಕಾಲು ಬಿಟ್ಕೊಳ್ತೇವೆ ನಾವು. ಬಾಬನ ಮನೆಯಲ್ಲಿ ಎಷ್ಟು ಚೆನ್ನಾಗಿದೆ. ನಮ್ಮ ಪಾಸಿಟಿವ್ ಅಪ್ರೋಚ್ ಹೇಗಿರ್ಬೇಕು? ಅಲ್ಲಿ ಹೋದಾಗ ನಾವು ಏನ್ ತರಬೇಕು? ಅರ್ಥ ಆಯ್ತಾ ನಿಮ್ಗೆ? ಅದಕ್ಕೆ ರೀಸನ್ ನಮ್ಮ ನೇಚರ್. ನಾನು ಹೇಳುವುದು ಅದು ನಮ್ಮ ನೇಚರ್. ನಾವು ಪ್ರತಿ ಸಲ, ನಾವು ವರ್ಷಕ್ಕೊಂದು 4-6 ಸಲ ಮಧುಬನಕ್ಕೆ ಹೋಗ್ತೇವೆ. ಹೋಗುವಾಗ ಪ್ರತಿ ಸಲ ಒಂದು ಏಮ್ ಇಟ್ಕೊಂಡು ಹೋಗ್ತೇನೆ ನಾನು, ಈ ಸಲ ಏನ್ ಅನುಭವ ಮಾಡ್ಕೊಂಡು ಬರ್ಬೇಕು ಅಂತ. ಬೇಕಾದಷ್ಟು ಸಮಸ್ಯೆಗಳಿರುತ್ತೆ, ಅವ್ಯವಸ್ಥೆ ಇದ್ದೇ ಇರುತ್ತೆ. ಅಷ್ಟು ರಾಶಿ ಜನ ಇದ್ದಾಗ ಕೆಲವು ಹಿಂದೆ ಮುಂದೆ ಆಗುತ್ತೆ. ಬಟ್ ನಾನ್ ಯಾವ ಉದ್ದೇಶದಿಂದ ಹೋಗ್ತಾ ಇದ್ದೇನೆ ಅಲ್ವಾ? ನಾ ಹೇಳ್ತಿರುವುದು ನಮ್ಮ ಸ್ಥಿತಿ ಮೇಲಕ್ಕೆ ಹೋಗುವುದಕ್ಕೆ ನಮ್ಮ ವಿಚಾರಗಳೇ ಆಧಾರ. ಆ ನಮ್ಮ ವಿಚಾರಗಳಲ್ಲಿ ನಾವು ಎಷ್ಟೆಷ್ಟು ಒಳ್ಳೆಯದನ್ನ ಗ್ರಹಿಸುವ ಮನೋಭಾವನೆಯನ್ನ ಇಟ್ಕೊಳ್ತೇವೋ ಅಷ್ಟು ನಾವು ಬೇಗ ಜ್ವಾಲಾಮುಖಿ ಸ್ಥಿತಿ ಅನುಭವ ಮಾಡುವುದಕ್ಕೆ ಸಾಧ್ಯ.